ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರಥಮ PUCಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಬಹು ಆಯ್ಕೆಯ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳ ವಿಡಿಯೋವನ್ನು ಈಗಾಗಲೇ ಹಾಕಿರುತ್ತೇನೆ. ಈಗ ನಾನು ಇವತ್ತಿನ ವಿಡಿಯೋದಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಮುಂದೆ ಬರುವಂತಹ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ನೀಲನಕ್ಷೆಯ ಪ್ರಕಾರ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಯಾವುದೆಲ್ಲ ಬರುತ್ತದೆ ಅದನ್ನು ಹೇಳ್ತಾ ಹೋಗ್ತೇನೆ. ನೋಡ್ತಾ ಹೋಗಿ. ದೇವನೊಲಿದನು ಕುಲವೇ ಸತ್ಕುಲಂ, ಹರಿಹರ ಬರೆದಂತಹ, ಮಾದರ ಚೆನ್ನಯ್ಯನ ರಗಳೆಯಲ್ಲಿ ಬರೆದಂತಹ ದೇವನೊಲಿದನು ಕುಲವೇ ಸತ್ಕುಲಂ. ಇದರಲ್ಲಿ 2 ಅಂಕದ ಪ್ರಶ್ನೆಗಳು. ಒಂದನೆಯದ್ದು, ಕಾವೇರಿ ನದಿಯ ಮಹಿಮೆ ಎಂತಹುದು? ಉತ್ತರ: ಕಾವೇರಿ ಪಾಪವನ್ನು ಕಳೆಯುವವಳು ಮತ್ತು ಸಕಲ ಸಸ್ಯರಾಶಿಗಳನ್ನು ಕಾಪಾಡುವವಳು. ಇದು ಕಾವೇರಿ ನದಿಯ ಮಹಿಮೆಯಾಗಿದೆ. ಎರಡನೆಯ ಪ್ರಶ್ನೆ, ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು? ಉತ್ತರ: ಚೆನ್ನಯ್ಯನ ಗುಪ್ತ ಭಕ್ತಿ ತಿಲದೊಳಗಿನ ತೈಲದಂತೆ, ಕಾಷ್ಠದೊಳಗಿನ ಅಗ್ನಿಯಂತೆ, ಭೂಮಿಯೊಳಗಿನ ಸಂಪತ್ತಿನಂತೆ ಇತ್ತು. ಮೂರನೇ ಪ್ರಶ್ನೆ, ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು? ಉತ್ತರ: ಶಿವಲಿಂಗವನ್ನು ಮಲ್ಲಿಗೆ, ಸಂಪಿಗೆ, ಮರುಗ, ದವನ, ಕೆಂಜಾಜಿ, ಸಂಪಿಗೆ, ಸುರಗಿ, ಸುರಹೊನ್ನೆ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು. ನಾಲ್ಕನೆಯ ಪ್ರಶ್ನೆ, ಚೋಳರಾಜ ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಏನು? ಉತ್ತರ: ಚೋಳರಾಜನೇ, ನೀನು ಈ ರೀತಿಯಾಗಿ ಬರಬಹುದೇ? ನೀನು ಈ ರೀತಿ ಮಾಡಬಹುದೇ? ನನ್ನ ಕುಲವನ್ನು ನೋಡದೆ, ನನ್ನ ಜಾತಿಯನ್ನು ಅರಿಯದೆ ಈ ರೀತಿ ಮಾಡಬಹುದೇ ಎಂದು ಪ್ರತಿಕ್ರಿಯಿಸಿದನು. ಐದನೆಯ ಪ್ರಶ್ನೆ, ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು? ಉತ್ತರ: ತನ್ನ ಗುಪ್ತ ಭಕ್ತಿ ಬಹಿರಂಗವಾದದ್ದು. ಶಿವ ಚೋಳರಾಜನಿಗೆ ಹೇಳಿದ್ದು ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವಾಗಿದೆ. ಆರನೇ ಪ್ರಶ್ನೆ, ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನಪಡಿಸಿದನು? ಉತ್ತರ: ಮರೆತು ಚೋಳರಾಜನಿಗೆ ಹೇಳಿದರೆ ಇಷ್ಟು ಕೋಪವೇಕೆ? ತಿಳಿಯದೇ ಆದದ್ದು ಚೆನ್ನನೆ, ಸೈರಿಸು, ಆತುರವೇಕೆ ಎಂದು ಸಮಾಧಾನಪಡಿಸಿದನು. ಈಗ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಕನಕದಾಸರು ಬರೆದಂತಹ ಕಾಗಿನೆಲೆಯಾದಿ ಕೇಶವ ಅನ್ನುವಂತಹ ಅಂಕಿತ ನಾಮವನ್ನು ಉಳ್ಳಂತಹ ಕನಕದಾಸರು ಬರೆದಂತಹ ಈ ಕೀರ್ತನೆಯಲ್ಲಿ ಯಾವುದೆಲ್ಲ ಬರುತ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಒಂದನೆಯ ಪ್ರಶ್ನೆ, ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ? ಉತ್ತರ: ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದು ಸಲಹುತ್ತಾನೆ. ಎರಡನೇ ಪ್ರಶ್ನೆ, ಮೃಗ ಪಕ್ಷಿಗಳನ್ನು ಸ್ವಾಮಿಯು ಹೇಗೆ ರಕ್ಷಿಸುತ್ತಾನೆ? ಉತ್ತರ: ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಆಹಾರವಿತ್ತು ಹೆತ್ತ ತಾಯಿಯ ರೀತಿ ರಕ್ಷಿಸುತ್ತಾನೆ. ಇನ್ನು ನಾ ಬರಿ ಭ್ರೂಣವಲ್ಲ, ಮಾಲತಿ ಪಟ್ಟಣ ಶೆಟ್ಟಿ ಬರೆದಂತಹ ನಾ ಬರಿ ಭ್ರೂಣವಲ್ಲ, ಎಷ್ಟೊಂದು ನಾವೆಗಳು ಅನ್ನುವಂಥದ್ದು ಆಕರ ಗ್ರಂಥ. ಒಂದನೇ ಪ್ರಶ್ನೆ, ಹೊಟ್ಟೆಯಲ್ಲಿರುವ ಮಗುವು ತನ್ನ ಉಸಿರಿಗೆ ಯಾವುದು ಪಾಶವಾಗಿದೆ ಎಂದು ಭಾವಿಸುತ್ತದೆ? ಉತ್ತರ: ಹೊಟ್ಟೆಯಲ್ಲಿರುವ ಮಗುವು ಔಷಧಿಯೆಲ್ಲ ವಿಷವಾಗಿ, ಗುಳಿಗೆಗಳೆಲ್ಲ ನಶೆಯಾಗಿ ತನ್ನ ಉಸಿರಿಗೆ ಪಾಶವಾಗಿದೆ ಎಂದು ಭಾವಿಸುತ್ತದೆ. ಎರಡನೇ ಪ್ರಶ್ನೆ, ತಾನು ಬದುಕಿನಲ್ಲಿ ಇನ್ನೂ ಕಾಣಬೇಕಾಗಿರುವುದು ಏನೆಂದು ಒಡಲೊಳಗಿನ ಮಗುವು ಹೇಳುತ್ತದೆ? ಉತ್ತರ: ತಾನು ಬದುಕಿನಲ್ಲಿ ಇನ್ನೂ ಕಾಣಬೇಕಾಗಿರುವುದು ಬದುಕಿನಾಗಸದ ನೀಲ, ಹಸಿರು ನೆಲ, ಗಾಳಿಯ ಮೃದು ಸ್ಪರ್ಶ ಎಂದು ಒಡಲೊಳಗಿನ ಮಗುವು ಹೇಳುತ್ತದೆ. ಮೂರನೇ ಪ್ರಶ್ನೆ, ಭ್ರೂಣಾವಸ್ಥೆಯ ಮಗುವು ಏಕೆ ಗಾಬರಿಗೊಂಡಿದೆ? ಉತ್ತರ: ಯಾರದೋ ಒತ್ತಾಸೆಯಿಂದ, ತಾಯಿಯ ನಿರಾಸೆಯಿಂದ ಭ್ರೂಣಾವಸ್ಥೆಯ ಮಗುವು ಗಾಬರಿಗೊಂಡಿದೆ. ನಾಲ್ಕನೇ ಪ್ರಶ್ನೆ, ತನ್ನನ್ನು ಏಕೆ ಕಿತ್ತುಕೊಳ್ಳಬಾರದೆಂದು ಹೊಟ್ಟೆಯೊಳಗಿನ ಮಗುವು ಹೇಳುತ್ತಿದೆ? ಉತ್ತರ: ನನ್ನ ಹಡೆದವ್ವ ನಿನ್ನ ಮೈಗಂಧದಿಂದ ಕಿತ್ತುಕೊಂಡರೆ ನಾ ಸತ್ತು ಹೋಗುತ್ತೇನೆ. ನಾನು ನಿನ್ನ ಒಡಿಯ ಮುತ್ತು, ಆದ್ದರಿಂದ ಇದನ್ನು ಚೆಲ್ಲದಂತೆ
ನೋಡಿಕೊಳ್ಳಬೇಕೆಂದು ಹೇಳುತ್ತಿದೆ. 5ನೇ ಪ್ರಶ್ನೆ, ಹೊಟ್ಟೆಯೊಳಗಿನ ಮಗುವು ಯಾವ ವರವನ್ನು ಬೇಡುತ್ತಿದೆ? ಉತ್ತರ, ಹೊಟ್ಟೆಯೊಳಗಿನ ಮಗುವು ಭ್ರೂಣ ಹತ್ಯೆ ಮಾಡಿಸದಂತೆ ಬದುಕುವ ಅವಕಾಶದ ವರವನ್ನು ಬೇಡುತ್ತಿದೆ. ಇನ್ನು 13ನೆಯ ಕವನ, ಹೊಲಿಗೆ ಯಂತ್ರದ ಅಮ್ಮಿ. ಆರಿಫ್ ರಾಜ ಬರೆದಂತಹ ಹೊಲಿಗೆ ಯಂತ್ರದ ಅಮ್ಮಿ. ಆಕರ ಗ್ರಂಥ ಜಂಗಮ ಫಕೀರನ ಜೋಳಿಗೆ. 1ನೇ ಪ್ರಶ್ನೆ, ಕತ್ತರಿ ಮತ್ತು ಸೂಜಿಗಳ ಕೆಲಸ ಯಾವುದು? ಉತ್ತರ, ಕತ್ತರಿಯ ಕೆಲಸ ಮುಖವಾಡ ಒಡೆದು ಬಯಲು ಮಾಡುವುದು, ಲೋಕದ ವಿಕಾರಗಳನ್ನು ಕಡಿದು ಹಾಕುವುದು. ಸೂಜಿಯ ಕೆಲಸ ಲೋಕದ ಮಾನ ಕಾಪಾಡುವುದು, ಚಿಂದಿ ಮನಸ್ಸುಗಳನ್ನು ಜೋಡಿಸುವುದು. ಇವು ಸೂಜಿಯ ಕೆಲಸವಾಗಿದೆ. 2ನೆಯ ಪ್ರಶ್ನೆ, ಅಮ್ಮಿಯನ್ನು ಸೃಷ್ಟಿಕರ್ತೆ ಎಂದು ಏಕೆ ಕರೆಯಲಾಗಿದೆ? ಉತ್ತರ, ನಿರಾಕಾರ ಮಾನಕ್ಕೆ ಹೊಲಿಗೆ ಹಾಕಿ ರೂಪು ನೀಡುತ್ತಾಳೆ. ಆಕಾಶದಂತಹ ಕಡಲಿನಂತಹ ಬಟ್ಟೆಗೆ ನಮೂನೆಯ ಪಾತ್ರ ಕೊಡುವುದರಿಂದ ಅಮ್ಮಿಯನ್ನು ಸೃಷ್ಟಿಕರ್ತೆ ಎಂದು ಕರೆಯಲಾಗಿದೆ. 3ನೇ ಪ್ರಶ್ನೆ, ಅಮ್ಮಿಯ ಬದುಕಿನಲ್ಲಿ ನಿರ್ಜೀವ ಬಟ್ಟೆಯ ಪ್ರವೇಶ ಹೇಗಾಯಿತು? ಉತ್ತರ, ಅಮ್ಮಿಯ ಕಣ್ಣು, ಮೂಗು, ಹಣೆ, ರೋಮಗಳಿಂದ ಇಳಿಯುವ ಉಪ್ಪು ನೀರಿನಿಂದಲೇ ಈ ನಿಗೂಢ ಬದುಕಿನೊಳಗೆ ನಿರ್ಜೀವ ಬಟ್ಟೆಯ ಪ್ರವೇಶ. 4ನೇ ಪ್ರಶ್ನೆ, ದಿಕ್ಕು ದೆಸೆಯಿಲ್ಲದೆ ಅಲೆಯುತ್ತಿರುವವು ಯಾವುವು? ಉತ್ತರ, ದಿಕ್ಕು ದೆಸೆಯಿಲ್ಲದೆ ಅಲೆಯುತ್ತಿರುವವು ಅಲೆಮಾರಿ ಉಲ್ಕೆಗಳು, ಧೂಮಕೇತುಗಳು. 5ನೇ ಪ್ರಶ್ನೆ, ಹಾಸಿಗೆಯನ್ನು ಹೊಲಿದುಕೊಡುವಂತೆ ಅಮ್ಮಿಯನ್ನು ಕೇಳಲು ಕಾರಣವೇನು? ಉತ್ತರ, ದಿಕ್ಕು ದೆಸೆಯಿಲ್ಲದೆ ಅಲೆಯುತ್ತಿರುವವು ಅಲೆಮಾರಿ ಉಲ್ಕೆಗಳು, ಧೂಮಕೇತುಗಳು ನಿದ್ದೆ ಬಾರದೆ ಒದ್ದಾಡುತ್ತಿರುವ ಕಾರಣ ಹಾಸಿಗೆಯನ್ನು ಹೊಲಿದುಕೊಡುವಂತೆ ಅಮ್ಮಿಯನ್ನು ಕೇಳುತ್ತಾರೆ. 6ನೇ ಪ್ರಶ್ನೆ, ಅಮ್ಮಿಯ ಪಾಲಿಗೆ ನಮಾಜ್ ಮತ್ತು ಈದ್ ಎಂದರೆ ಯಾವುವು? ಉತ್ತರ, ಅಮ್ಮಿಗೆ ನಮಾಜ್ ಎಂದರೆ ಜುಮ್ಮಾ, ಈದ್ ಎಂದರೆ ದೂದ್ ಖೂರ್ಮಾ. ಇನ್ನು ಗದ್ಯಭಾಗ, ರಾಗಿ ಮುದ್ದೆ. ಚಹಾ ರಘುನಾಥ ಬರೆದಂತಹ ರಾಗಿ ಮುದ್ದೆ. ಇದರಿಂದ ಯಾವುದೆಲ್ಲ ಪ್ರಶ್ನೆಗಳು ಬರುತ್ತವೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ, ಲೇಖಕರು ಹಾಗೂ ಅವರ ಅಣ್ಣನ ನಾಲಿಗೆಯ ಮೇಲೆ ನೀರೂರಲು ಕಾರಣವೇನು? ಉತ್ತರ, ಕಟ್ಟಡದ ನಿರ್ಮಾಣಕ್ಕಾಗಿ ಬಂದಿದ್ದ ಶ್ರಮಿಕರ ಗುಂಪೊಂದು ಮುದ್ದೆಯನ್ನು ಮುರಿಯುತ್ತಾ ತುತ್ತುಗಳನ್ನು ಸಾರಿನಲ್ಲಿ ಹೊರಳಿಸುತ್ತಾ ಅವರು ನುಂಗುತ್ತಿದ್ದರೆ ಇತ್ತ ಲೇಖಕರು ಹಾಗೂ ಅವರ ಅಣ್ಣನ ನಾಲಿಗೆಯ ಮೇಲೆ ನೀರೊಡೆದಿತ್ತು. ಇನ್ನು 2ನೇ ಪ್ರಶ್ನೆ, ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ? ಉತ್ತರ, ನಮ್ಮ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ. 3ನೇ ಪ್ರಶ್ನೆ, ರಾಗಿ ಬೀಸುವ ಕಲ್ಲನ್ನು ಕುರಿತು ಜನಪದ ಹೆಣ್ಣು ಮಗಳ ಪ್ರಾರ್ಥನೆ ಯಾವುದು? ಉತ್ತರ, ರಾಗಿಯನ್ನು ಹಿಟ್ಟು ಮಾಡುವ ಕಲ್ಲು ಕೂಡ ಅವರಿಗೆ ಪವಿತ್ರ. ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ ಎನ್ನುವುದು ಜನಪದ ಹೆಣ್ಣು ಮಗಳ ಪ್ರಾರ್ಥನೆ. 4ನೇ ಪ್ರಶ್ನೆ, ಮುದ್ದೆ ಮಾಡಲು ಬೇಕಾದ ಕೌಶಲ್ಯವೇನು? ಉತ್ತರ, ಮುದ್ದೆ ಮಾಡುವುದು ಅನುಭವವನ್ನು ಬೇಡುವ ಕೆಲಸ. ಗಂಟಾಗದಂತೆ ಪೆಡುಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಬೇಕು. ಹಬೆಯಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆ ಕಟ್ಟುವುದಕ್ಕೂ ಕೌಶಲ್ಯ ಇರಬೇಕು. 5ನೇ ಪ್ರಶ್ನೆ, ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಯಾವ ರೀತಿಯ ಮುದ್ದೆ ಇರಬೇಕು? ಉತ್ತರ, ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಮಾತ್ರ ಗೋಡೆಗೆಸೆದರೆ ಪುಟಿಯುವ ಚೆಂಡಿನಂಥ ಗಟ್ಟಿ ಮುದ್ದೆಯೇ ಇರಬೇಕು. 6ನೇ ಪ್ರಶ್ನೆ, ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು? ಉತ್ತರ, ರಾಗಿ ಬಾಲ್ಗಳನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು ಇಡೀ ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ಕಚ್ಚಿ ತಿನ್ನುವ ಚೆನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು.
7ನೇ ಪ್ರಶ್ನೆ, ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ? ಉತ್ತರ, ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. 8ನೇ ಪ್ರಶ್ನೆ, ಮುದ್ದೆಯ ಕುರಿತು ಕೋಮಲಾಂಗಿಯರಿಗೆ ಇರುವ ಹೆದರಿಕೆ ಯಾವುದು? ಉತ್ತರ, ಮುದ್ದೆಯ ಬಣ್ಣ ಮೈಬಣ್ಣ ಕಂದಿಸುತ್ತದೆ ಎಂದು ಕಂಗಾಲಾಗುವ ಕೋಮಲಾಂಗಿಯರು ಇದ್ದಾರೆ. ಇನ್ನು 5ನೆಯ ಗದ್ಯ, ಬುದ್ಧ ಬಿಸಿಲೂರಿನವನು, ನಾಗತಿಹಳ್ಳಿ ಚಂದ್ರಶೇಖರ್. 1ನೇ ಪ್ರಶ್ನೆ, ಮಹಾನ್ ವ್ಯಕ್ತಿಗಳ ದರ್ಶನ ಅರ್ಥವಾಗುವುದು ಹೇಗೆ? ಉತ್ತರ, ಮಹಾನ್ ವ್ಯಕ್ತಿಗಳ ದರ್ಶನವನ್ನು, ಆಶಯವನ್ನು ಅರ್ಥ ಮಾಡಿಕೊಳ್ಳಲು ಅವರ ಕೃತಿಗಳು ಸಾಕು. 2ನೆಯ ಪ್ರಶ್ನೆ, ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ? ಉತ್ತರ, ನೇಪಾಳಿ ಸರ್ಕಾರ ಪುಟ್ಟ ಊರುಗಳಿಗೆಲ್ಲ ಪುಟ್ಟ ವಿಮಾನ ನಿಲ್ದಾಣ ನಿರ್ಮಿಸಿ ಸುಮಾರು 25 ಜನ ಪ್ರಯಾಣಿಕರನ್ನು ಕೊಂಡೊಯ್ಯುವ ವಿಮಾನಗಳನ್ನು ಹಾರಲು ಬಿಟ್ಟಿದೆ. ಹಳೆಯ ಮೆಟಡಾರ್ ವ್ಯಾನಿಗೆ 2 ರೆಕ್ಕೆ ಜೋಡಿಸಿದರೆ ಹೇಗಿರುತ್ತದೋ ಹಾಗಿವೆ ಈ ವಿಮಾನಗಳು. 3ನೇ ಪ್ರಶ್ನೆ, ಗೌತಮನ ಮನೋಲೋಕವನ್ನು ನಿರಂತರವಾಗಿ ದಹಿಸಿದ ಪ್ರಶ್ನೆಗಳು ಯಾವುವು? ಉತ್ತರ, ಬದುಕು ಎಂದರೇನು? ಅದರ ಉದ್ದೇಶವೇನು? ರೋಗ, ಮುಪ್ಪು, ಮರಣಗಳನ್ನು ಗೆಲ್ಲುವುದು ಸಾಧ್ಯವೇ? ಮನುಷ್ಯನ ಸಂಕಟಗಳ ಮೂಲ ಯಾವುದು? ಇನ್ನು 6ನೆಯ ಪಾಠ, ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿ ಬರೆದಂತಹ ಮಹಾತ್ಮರ ಗುರು. 1ನೇ ಪ್ರಶ್ನೆ, ಸಾಮಾಜಿಕ ಸುಧಾರಣಾ ಚಳುವಳಿಯ ಪ್ರಮುಖ ನಾಯಕರನ್ನು ಹೆಸರಿಸಿ. ಉತ್ತರ, ಮಹಾತ್ಮ ಜ್ಯೋತಿಬಾ ಫುಲೆ, ಶಾಹು ಮಹಾರಾಜ್, ನಾರಾಯಣ ಗುರು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮಹಾತ್ಮ ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್. ಇನ್ನು 2ನೇ ಪ್ರಶ್ನೆ, ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ನಡೆದ ಘಟನೆ ಯಾವುದು? ಉತ್ತರ, 1888ರಲ್ಲಿ ಬೆಂದೂರು ಬಾಬು ಎಂಬ ಅಸ್ಪೃಶ್ಯ ವ್ಯಕ್ತಿ ಕೋರ್ಟಿನಲ್ಲಿ ಪೇದೆ ಕೆಲಸಕ್ಕಾಗಿ ಅರ್ಜಿ ಹಾಕಿದ್ದ. ಆತನನ್ನು ಆಗಿನ ನ್ಯಾಯಾಧೀಶರು ಕೆಲಸಕ್ಕೆ ನೇಮಕ ಮಾಡಿಕೊಂಡರು. ಈ ವಿಷಯ ತಿಳಿದ ಕೆಲವರು ಒಟ್ಟಾಗಿ ಪ್ರತಿಭಟಿಸಿದರು. ನ್ಯಾಯಾಲಯವನ್ನು ಬಹಿಷ್ಕರಿಸಿ ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆ ಹಾಕಿದರು. 3ನೇ ಪ್ರಶ್ನೆ, ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು? ಉತ್ತರ, ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು. ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ. 4ನೇ ಪ್ರಶ್ನೆ, ರಂಗರಾವ್ ಪ್ರಾರಂಭಿಸಿದ್ದ ಹೆಣ್ಣು ಮಕ್ಕಳ ಹಾಸ್ಟೆಲ್ನಿಂದ ಉಂಟಾದ ಪ್ರಯೋಜನವೇನು? ಉತ್ತರ, ದಲಿತ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಆದ್ಯತೆ ನೀಡಿ ದೂರದ ಹಳ್ಳಿಗಳಿಂದ ಬರುವ ಹೆಣ್ಣು ಮಕ್ಕಳಿಗಾಗಿ ನಗರದ ಶೇಡಿಗುಡ್ಡೆಯಲ್ಲಿ ಹಾಸ್ಟೆಲ್ ತೆರೆದರು. ಅಬಲೆಯರ ಮತ್ತು ವಿಧವೆಯರ ವಿದ್ಯಾಭ್ಯಾಸಕ್ಕಾಗಿಯೂ ಆಶ್ರಮಗಳನ್ನು ನಿರ್ಮಿಸಿದರು. ಅವರಿಗೆ ರಕ್ಷಣೆಯೂ ಸಿಗುತ್ತಿತ್ತು. ಜೀವನೋಪಾಯಕ್ಕಾಗಿ ವಿವಿಧ ವೃತ್ತಿಗಳನ್ನು ಅವಲಂಬಿಸಲು ಬೇಕಾದ ತರಬೇತಿಯೂ ದೊರಕುತ್ತಿತ್ತು. 5ನೇ ಪ್ರಶ್ನೆ, ರಂಗರಾವ್ ಅಂತರ್ಜಾತಿ ವಿವಾಹಕ್ಕೆ ನೀಡಿದ ಪ್ರೋತ್ಸಾಹ ಗಾಂಧಿಯ ಮೇಲೆ ಬೀರಿದ ಪ್ರಭಾವ ಏನು? ಉತ್ತರ, ಇದು ಗಾಂಧೀಜಿಯವರ ಗಮನವನ್ನೂ ಸೆಳೆದು ಪ್ರಭಾವವನ್ನು ಬೀರಿತು. ಮುಂದೆ ಗಾಂಧೀಜಿಯವರೇ ತಮ್ಮ ಮಗನಿಗೆ ರಾಜಾಜಿಯವರ ಮಗಳನ್ನು ಸೊಸೆಯಾಗಿ ತಂದುಕೊಂಡು ಅಂತರ್ಜಾತಿ ವಿವಾಹಕ್ಕೆ ಅವಕಾಶ ಒದಗಿಸಿದರು. 6ನೇ ಪ್ರಶ್ನೆ, ರಂಗರಾವ್ ರಾಜಕೀಯ ಮೀಸಲಾತಿಗಾಗಿ ಹೇಗೆ ಪ್ರಯತ್ನಿಸಿದರು? ಉತ್ತರ, ಸ್ಥಳೀಯ ಸಂಸ್ಥೆಗಳಾದ ಜಿಲ್ಲಾ ಬೋರ್ಡ್ ಮತ್ತು ಪುರಸಭೆಗಳಲ್ಲಿ ದಲಿತ ಜನಾಂಗದ ಸದಸ್ಯರಿಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಲು ಜನರನ್ನು ಸಂಘಟಿಸಿ ಹೋರಾಟಕ್ಕೆ ಇಳಿದರು. ಅದರ ಫಲವಾಗಿ ಅಂಗರ ಮಾಸ್ತರ್ ಮತ್ತು ಗೋವಿಂದ ಮಾಸ್ತರ್ ಎಂಬ ದಲಿತರು
ಪ್ರಪ್ರಥಮ ಬಾರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಸದಸ್ಯರಾದರು. 7ನೇ ಪ್ರಶ್ನೆ, DCM ಸಂಸ್ಥೆಗೆ ಯಾರು ಯಾರು ಭೇಟಿ ನೀಡಿದರು? ಉತ್ತರ, ಮಂಗಳೂರಿಗೆ ಅಂದಿನ ಕಾಲದಲ್ಲಿ ಆಗಮಿಸುತ್ತಿದ್ದ ಪ್ರಮುಖರು DCM ಸಂಸ್ಥೆಗೆ ಭೇಟಿ ನೀಡದೆ ಹೋಗುತ್ತಿರಲಿಲ್ಲ. ಗುರು ರವೀಂದ್ರನಾಥ ಠಾಗೂರ್, ದೀನಬಂಧು CS ಆಂಡ್ರೂಸ್, ಡಾಕ್ಟರ್ ಅನಿ ಬೆಸೆಂಟ್, ಗೋಪಾಲಕೃಷ್ಣ ಗೋಖಲೆ ಮತ್ತು GK ದೇವಧರ್ ಮುಂತಾದವರೆಲ್ಲ ಭೇಟಿ ನೀಡಿದ್ದರು. ರಂಗರಾವ್ 8ನೇ ಪ್ರಶ್ನೆ, ರಂಗರಾವ್ ತಮ್ಮ ಉಯಿಲಿನಲ್ಲಿ ಏನು ಬರೆದಿದ್ದರು? ಉತ್ತರ, ಅಸ್ಪೃಶ್ಯ ಜನಾಂಗದಲ್ಲೇ ಅತಿಯಾಗಿ ಹಿಂದುಳಿದವರು ಎನಿಸಿದ ಜಾಡಮಾಲಿಗಳು ನನ್ನ ಪಾರ್ಥಿವ ಶರೀರಕ್ಕೆ ಶವ ಸಂಸ್ಕಾರ ಮಾಡಬೇಕು, ಆಗ ಮಾತ್ರ ನನಗೆ ಚಿರಶಾಂತಿ ದೊರೆಯುವುದು. 9ನೇ ಪ್ರಶ್ನೆ, ಗಾಂಧೀಜಿಯವರು ರಂಗರಾವ್ ಬಗ್ಗೆ ಏನು ಹೇಳಿದರು? ಪೂಜ್ಯ ರಂಗರಾವ್ರಿಂದ ಸಾರ್ವಜನಿಕ ಸೇವಾನಿಷ್ಠೆಯನ್ನು ಮನಗಾಣಿಸಿಕೊಂಡೆ. ನಮಗೆ ಒಂದು ಉತ್ತಮ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ಅಸ್ಪೃಶ್ಯ ಜನಾಂಗದ ಪುನರುದ್ಧಾರ ಕಾರ್ಯದಲ್ಲಿ ಮುನ್ನಡೆದ ರಂಗರಾವ್ ನನಗೆ ಸ್ಫೂರ್ತಿ, ಮಾರ್ಗದರ್ಶಕರು. ಅಸ್ಪೃಶ್ಯತಾ ನಿವಾರಣಾ ಕಾರ್ಯದಲ್ಲಿ ಕುದ್ಮುಲ್ ರಂಗರಾವ್ ನಿಜವಾಗಿಯೂ ನನ್ನ ಗುರುಗಳು. ಇನ್ನು ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ, CH ಹನುಮಂತರಾಯ ಅವರು ಬರೆದಂತಹ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ. 1ನೇ ಪ್ರಶ್ನೆ ನೋಡೋಣ. ರೈತರನ್ನು ಶೋಷಣೆ ಮಾಡಿದವರು ಯಾರು? ಉತ್ತರ, ಸ್ವಾತಂತ್ರ್ಯ ನಂತರದ ಪರಿಸ್ಥಿತಿಯಲ್ಲಿ ಭಾರತದ ರೈತ ಹಳೆಯ ಜಮೀನ್ದಾರರು ಮತ್ತು ಬಂಡವಾಳಶಾಹಿ ಜಮೀನ್ದಾರರು ಈ ಇಬ್ಬರಿಂದಲೂ ಶೋಷಣೆಗೆ ಒಳಗಾಗಬೇಕಾಯಿತು. 2ನೇ ಪ್ರಶ್ನೆ, ರೈತ ಚಳುವಳಿಗಳು ಎಲ್ಲೆಲ್ಲಿ ನಡೆದವು? ಉತ್ತರ, ಕರ್ನಾಟಕದಲ್ಲಿ ಕಾಗೋಡು, ದಾಂಡೇಲಿಯಲ್ಲಿ ಹಳಿಯಾಳ ರೈತ ಹೋರಾಟ, ನರಗುಂದ ಮತ್ತು ಶಿವಮೊಗ್ಗದಲ್ಲಿ ರೈತ ಚಳುವಳಿಗಳು ನಡೆದವು. 3ನೇ ಪ್ರಶ್ನೆ, ಸಾಲ ಕೇಳಲು ಹೋದ ಬಡ ರಾಷ್ಟ್ರಗಳ ಮೇಲೆ ವಿಧಿಸಿದ ನಿರ್ಬಂಧಗಳು ಯಾವುವು? ಉತ್ತರ, ಮಹಿಳೆ ಮತ್ತು ಶಿಶು ಕಲ್ಯಾಣ, ಶಿಕ್ಷಣ, ಆರೋಗ್ಯ, ಸಮಾಜ ಕಲ್ಯಾಣಗಳಂಥ ಯೋಜನೆಗಳಿಗಾಗಿ ಹಣ ವ್ಯಯಿಸಬಾರದು ಎನ್ನುವ ನಿರ್ಬಂಧಗಳನ್ನು ಹೇರತೊಡಗಿದವು. 4ನೇ ಪ್ರಶ್ನೆ, ಕೃಷಿ ಜಮೀನನ್ನು ಯಾರು ಖರೀದಿಸುವಂತಿಲ್ಲ? ಉತ್ತರ, ನಮ್ಮ ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾಯ್ದೆಯ ಪ್ರಕಾರ ರೈತ ಅಥವಾ ರೈತ ಕೂಲಿಕಾರರು ಅಲ್ಲದವರು ಕೃಷಿ ಜಮೀನುಗಳನ್ನು ಖರೀದಿಸುವಂತಿಲ್ಲ. 5ನೇ ಪ್ರಶ್ನೆ, ರಾಸಾಯನಿಕಗಳನ್ನು ತಿಂದು ಬೆಳೆಯುವ ಪ್ರಾಣಿಗಳಿಗೆ ಯಾವ ರೋಗಗಳು ಬರುತ್ತವೆ? ಉತ್ತರ, ರಾಸಾಯನಿಕಗಳನ್ನು ತಿಂದು ಬೆಳೆಯುವ ಹಂತದಲ್ಲಿಯೇ ಪ್ರಾಣಿಗಳಿಗೆ ಕ್ಯಾನ್ಸರ್, ಲ್ಯೂಕೋಸಿನ್, ಹಂದಿಜ್ವರ ಇತ್ಯಾದಿ ರೋಗಗಳು ಬರಲಾರಂಭಿಸುತ್ತವೆ. ಇವಿಷ್ಟು ಗದ್ಯ ಭಾಗದಿಂದ ಬಂದಿರುವಂತಹ 2-3 ವಾಕ್ಯಗಳ 2 ಅಂಕದ ಪ್ರಶ್ನೆಗಳು. ಇನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಬರೆದಂತಹ ಬೋಳೆ ಶಂಕರ ನಾಟಕವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಒಂದನ್ನು ಗಮನಿಸಿ, ನಾನು ವಾಸಂತಿ ಅಂಬಲಪಾಡಿ, ಉಡುಪಿ ಜಿಲ್ಲೆಯವಳು, ಹಾಗೂ ಇದನ್ನು ಒದಗಿಸಿಕೊಟ್ಟವರು ಮಂಜುನಾಥ್ ಅವರು. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆ ಪ್ರಥಮ PUC ಮತ್ತು ದ್ವಿತೀಯ PUCಗೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ, ಅಲ್ಲಿಯೂ ಕೂಡ ನೀವು ಭೇಟಿಯನ್ನು ನೀಡಿ. ಹಾಗೂ ನಿಮ್ಮ ಇತರ ವಿದ್ಯಾರ್ಥಿಗಳಿಗೂ ಕೂಡ, ನಿಮ್ಮ ಪರಿಚಯದವರಿಗೂ ಕೂಡ ಇದನ್ನು ಹಂಚಿಬಿಡಿ. ಯಾಕಂದರೆ ಅವರಿಗೂ ಕೂಡ ಮುಂದೆ ಬರುವಂತಹ ಪರೀಕ್ಷೆಗಳಲ್ಲಿ ಉಪಯೋಗವಾಗಲಿ. 1ನೇ ಪ್ರಶ್ನೆ, ಬೆಟ್ಟದ ಮೇಲಿನ ದೇವತೆಯು ಬೋಳೆಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತದೆ? ಉತ್ತರ, ಬೆಟ್ಟದ ಮೇಲಿನ ದೇವತೆಯು ದುಂಡಗೆ ಉರಿಯೋ ಕಣ್ಣು, ಹೊಳೆಯೋ ಹಲ್ಲು, ಎತ್ತಿನ ಹಾಗೆ ಕೊಂಬುಗಳಿಂದ ಕೂಡಿದ್ದು ಕೈಮಾಡಿ ಕರೆದಂತೆ ಕಾಣಿಸುತ್ತದೆ. 2ನೇ ಪ್ರಶ್ನೆ, ಸಾವ್ಕಾರಣ್ಣನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ? ಉತ್ತರ, ಸಾವ್ಕಾರಣ್ಣನು, ನೋಡಣ್ಣ, ದುಡ್ಡಿರೋ ಪೆಟ್ಟಿಗೆ ಆಭರಣ ನನಗಿರಲಿ, ಒಳ್ಳೆ ಗದ್ದೆ ತೋಟ ಹೊಲವೆಲ್ಲ ನಿನಗಿರಲಿ, ಅಂದರೆ ಸರದಾರನಿಗೆ. ನದಿ ಹತ್ತಿರ ಕಲ್ಲು ಮರಡಿ ಇದೆಯಲ್ಲ, ಅದು
ಬೋಳೇಶಂಕರನಿಗೆ. ಹೀಗೆ ಸಾಹುಕಾರಣ್ಣನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹಂಚಿದ. 3ನೇ ಪ್ರಶ್ನೆ, ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದು ಏಕೆ? ಉತ್ತರ, ಸೈತಾನನು ಬೋಳೇಶಂಕರ ಮತ್ತವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆದು ತನ್ನಿ ಅಂತ 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದಾನೆ. 4ನೇ ಪ್ರಶ್ನೆ, ಕೋಡಂಗಿಯು ತಾನು ಬೆಳಿಗ್ಗೆಯಿಂದ ಏನೇನು ಕೆಲಸ ಮಾಡಿದೆನೆಂದು ಹೇಳುತ್ತಾನೆ? ಉತ್ತರ, 18 ರೊಟ್ಟಿ ತಿಂದೆ, 8 ಮುದ್ದೆ ನುಂಗಿದೆ, ಸೊಲಗಿ ಅನ್ನ ಉಂಡೆ, 1 ಗಡಿಗೆ ಅಂಬಲಿ ಕುಡಿದೆ, ಗಡದ್ದಾಗಿ 3 ಗಂಟೆ ನಿದ್ದೆ ಮಾಡಿದೆ. 5ನೇ ಪ್ರಶ್ನೆ, ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗುರ ಸಾರಿಸುತ್ತಾರೆ? ಉತ್ತರ, ಯೋಗ್ಯ ಬಹುಮಾನ, ಅರ್ಧ ರಾಜ್ಯ, ಇಡೀ ರಾಜ್ಯ, ರಾಜಕುಮಾರಿ. 6ನೇ ಪ್ರಶ್ನೆ, ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ? ಉತ್ತರ, ಪಿಶಾಚಿಗಳು ಜೋಳದಿಂದ ನಾಣ್ಯ ಹಾಗೂ ಹುಲ್ಲಿನಿಂದ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ. ಇಲ್ಲದಿದ್ದರೆ ಧಾನ್ಯದಿಂದ ನಾಣ್ಯ ಅಂತಲೂ ಕೂಡ ಬರೆಯಬಹುದು. ಹುಲ್ಲಿನಿಂದ ಸಿಪಾಯಿ. 7ನೇ ಪ್ರಶ್ನೆ, ಬೋಳೇಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಸಾಹುಕಾರಣ್ಣನು ಏನು ಹೇಳುತ್ತಾನೆ? ಉತ್ತರ, ಬೇಜವಾಬ್ದಾರಿ ಹುಡುಗಿಯರಿಗೆ ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯ ಕೊಟ್ಟೆಯಂತಲ್ಲ, ನನಗೆ ಕೊಡಬಾರದಿತ್ತೆ, ನನಗೆ ತುಸು ಹಣ ಸಿಕ್ಕಿದರೆ ವ್ಯಾಪಾರ ಮಾಡಿ ಅದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಚಿನ್ನದ ಮೊಟ್ಟೆ ಇಡೋ ಹಾಗೆ ಮಾಡ್ತಿದ್ದೆ. 8ನೇ ಪ್ರಶ್ನೆ, ಸೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದ್ದಾನೆ? ಉತ್ತರ, ಬಂದಾನೋ ಸೈತಾನ ಬಂದನು, ಸರ್ವ ಕೆಡುಕಿನ ಒಡೆಯ ಬಂದನು, ತನ್ನ ಚಿನ್ನದ ಹಲ್ಲು ಸಿಡಿವಂತೆ ಅವಗಡಿಸಿ ನಗುತ್ತ ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಜೀವರಸಗಳನ್ನು ಬತ್ತಿಸುತ್ತಾ ಕತ್ತಲೆಯ ನಿಜ ಜನಕ ಬಂದನು ಬೆಳಕ ನೋಡಿಸುತ್ತ ಎಂದು ತಿಳಿಸಿದ್ದಾನೆ. 9ನೇ ಪ್ರಶ್ನೆ, ಸೈತಾನನಿಗೆ ಮೊದಲ ಪಂಕ್ತಿಯ ಊಟ ನಿರಾಕರಿಸಿದ್ದು ಏಕೆ? ಉತ್ತರ, ಯಾರ ಕೈ ಕೆಲಸ ಮಾಡಿ ಜಡ್ಡುಗಟ್ಟಿಲ್ಲವೋ ಅವರ ಊಟ ಆಮೇಲೆ, ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ ಎಂದು ಹೇಳಿ ಸೈತಾನನಿಗೆ ಮೊದಲ ಪಂಕ್ತಿಯ ಊಟ ನಿರಾಕರಿಸಿದರು. 10ನೇ ಪ್ರಶ್ನೆ, ಬೋಳೇಶಂಕರ ಏನೆಂದು ಡಂಗುರ ಸಾರಿಸುತ್ತಾನೆ? ಉತ್ತರ, ನಮ್ಮ ರಾಜ್ಯಕ್ಕೊಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ, ತಲೆಯಿಂದ ಕೆಲಸ ಮಾಡೋದನ್ನು ಕಲಿಸಿಕೊಡ್ತಾನೆ, ಜನ ಎಲ್ಲರೂ ಊರಾಚೆ ಎತ್ತರವಾದ ಗೋಪುರ ಇದೆಯಲ್ಲ ಅಲ್ಲಿ ಸೇರಬೇಕು ಎಂದು ಡಂಗುರ ಸಾರಿಸುತ್ತಾನೆ. ವಿದ್ಯಾರ್ಥಿಗಳೇ, ಇದುವರೆಗೆ 2 ಅಂಕಗಳ ಪ್ರಶ್ನೆಗಳನ್ನು ನೀವು ನೋಡಿದ್ದೀರಿ. ಮುಂದೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಇದರ ವಿಡಿಯೋವನ್ನು ಸದ್ಯದಲ್ಲೇ ಹಾಕುತ್ತೇನೆ. ಓದುತ್ತಾ ಇರಿ. ಮುಂದೆ ಬರುವಂತಹ ಪರೀಕ್ಷೆಗಳಲ್ಲಿ ಶುಭವಾಗಲಿ. ಶುಭವೇ ಆಗುತ್ತದೆ. ನಮಸ್ಕಾರ.